ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ ಮಟ್ಟಿಗೆ ಭದ್ರತೆ ಇದೆ ಅಂತಂದ್ರೆ ಒಂದು ವಿಜುವಲ್ ಅನ್ನ ನಿಮ್ಮ ಮುಂದೆ ಈಗ ತೋರಿಸ್ತೀವಿ. ಆ ಭದ್ರತೆಯನ್ನ ನೋಡಿ ನೀವು ಬೆರಗಾಗ್ತಿರೋ, ಆತಂಕಿತರಾಗ್ತಿರೋ, ಅದಕ್ಕೆ ಸಾಕ್ಷಿ ಅನ್ನುವಂತೆ ಈ ರೈಲ್ವೆ ಸ್ಟೇಷನ್ ಎಂಟ್ರಿಯಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟ್ ನಲ್ಲಿ ಒಬ್ಬ ರೈಲ್ವೆ ಪೊಲೀಸ್ ಎಷ್ಟು ಬ್ಯುಸಿ ಆಗಿದ್ದಾರೆ ನೋಡಿ. ಏನ್ ಬ್ಯಾಗ್ ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ, ಎಷ್ಟು ಬ್ಯುಸಿ, ಎಲ್ಲರ ಮೇಲೆ ಏನ್ ನಿಗಾ. ಬಾ 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 ನೋಡಿ, ಇಲ್ಲಿ ಪಕ್ಕದಲ್ಲಿ ಅಣ್ಣವರು ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ರೀಲ್ಸ್ ಇದು ಚೆಕ್ ಪೋಸ್ಟ್ ಸುತ್ತ ಇರುವಂತ ಒಂದು ಅವರಿಯ ರಕ್ಷಾ ಕವಚ. ಅದ್ರ ಮುಂದೆ ಮೊಬೈಲ್ ಇಟ್ಕೊಂಡು ರೀಲ್ ನೋಡ್ತಾ ಇದ್ದಾರೆ. ಇಷ್ಟೊಂದು ಅದ್ಭುತವಾದಂತಹ ಭದ್ರತೆ ಈ ಸಾಹೇಬರಿಂದ. ಇವ್ರನ್ನ ಹುಡುಕೊಂಡು ಹೋಗಿ ಸನ್ಮಾನ ಮಾಡ್ಬೇಕು. ಈಗ ಯಾವನಾರು ಒಬ್ಬ ಉಗ್ರ ಬಂದ್ ಸರ್ ಒಂದ್ ಸ್ವಲ್ಪ ತಗೊಳ್ಳಿ ಇದನ್ನ ಅಂತ ಕೈಯಲ್ಲಿ ಬಾಂಬ್ ಕೊಟ್ರೆ ಕೊಡಿ ಸರ್ ಅಂತ ಪಕ್ಕದಲ್ಲಿ ಇಟ್ಬಿಡ್ತಾನೆ. ಯಾಕೆ ಹೇಳಿ? ಏನು ಗಮನ ಇರಲ್ಲ, ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ. ಇಂಥವರಿಂದ ಏನ್ ಭದ್ರತೆಯನ್ನ ನಿರೀಕ್ಷೆ ಮಾಡ್ತೀರಿ ನೀವು? ಈ ರೀತಿ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಇದು ದೊಡ್ಡ ಭದ್ರತಾ ಲೋಪ, ಬಹಳ ಗಂಭೀರವಾದಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಭದ್ರತಾ ಲೋಪ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ. ರೀಲ್ ನೋಡ್ಕೊಂಡು ಆರಾಮಾಗಿ ಕೂತಿದ್ದಾರೆ ರೈಲ್ವೆ ಪೊಲೀಸ್. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಕಳ್ಳದಾರಿಗಳು ಬೇಕಾದಷ್ಟಿದೆ. ಭದ್ರತೆ ಇರುವ ಕಡೆ ಭದ್ರತೆ ಇಲ್ಲ. ಸರಿಯಾದ ಭದ್ರತಾ ವ್ಯವಸ್ಥೆ ಎನ್ನುವಂಥದ್ದು ಗಾಳಿಗೆ ತೂರಲಾಗಿದೆ. ಯಾರು ಸಂಬಂಧನ ಇಲ್ಲ. ಉಳಿದಿರುವ ಯಾವ ದಾರಿಯಲ್ಲೂ ಕೂಡ ಚೆಕ್ ಮಾಡಲ್ಲ. ಎಂಟ್ರಿಯಲ್ಲಿ ಒಂದಿಬ್ರು 3 ಜನ ಪೊಲೀಸರು, ಅವರು ರೀಲ್ ಕೂತಿರ್ತಾರೆ. ಅಲ್ಲಿ ಮುಂದೆ ಕಾಣ್ತಾ ಇರೋದು ಮೆಜೆಸ್ಟಿಕ್ ನ ಪಕ್ಕದಲ್ಲಿರುವಂತಹ ರಸ್ತೆ ಆಗಿದೆ. ಅದು ಸಂಗೊಳ್ಳಿ ರಾಯಣ್ಣ ರಸ್ತೆ, ವೃತ್ತದ ಪಕ್ಕದಲ್ಲಿರುವಂತಹ ರಸ್ತೆ. ಆ ರಸ್ತೆ ಮುಖಾಂತರ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಪ್ರವೇಶವನ್ನು ಪಡಿಬಹುದು ಅಂತ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಇವರು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ. ಅದನ್ನು ನಿಮಗೆ ನೇರವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಅಲ್ಲಿಂದ ನೇರವಾಗಿ ಪ್ರವೇಶವನ್ನು ಪಡೆದವರು ನೇರವಾಗಿ ರೈಲ್ವೆ ನಿಲ್ದಾಣದೊಳಗಡೆ ಹೋಗ್ತಾರೆ. ಇಲ್ಲಿ ಯಾವ ಒಂದು ಚೆಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನೋಡ್ತಾ ಇರ್ಬೋದು ನಿಮಗೆ. ನೋಡಿ ಹೆಂಗೆ ಹೋದರು ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆ ನೇರವಾದ ಪ್ರವೇಶ. ಇಲ್ಲಿ ಯಾವುದು ಚೆಕಿಂಗ್ ಇಲ್ಲ, ಏನು ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಬರೋದಿಲ್ಲ. ತಗೊಳ್ಳಿ, ಅವ್ರನ್ನೇ ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ರೈಲ್ವೆ ನಿಲ್ದಾಣದೊಳಗಡೆ ಹೇಗಾದರೂ ಬರ್ಬೋದು ನಾವು. ತಗೊಳ್ಳಿ ನೋಡಿ, ಇದು ಇಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ರೈಲ್ವೆ ನಿಲ್ದಾಣದಲ್ಲಿ ನೋಡಿ, ಏನಿಲ್ಲ, ರೈಲ್ ಆಲ್ರೆಡಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈ ಜಾಗದ ಮುಖಾಂತರ ರೈಲ್ವೆ ಪ್ಲಾಟ್ಫಾರ್ಮ್ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರಾ, ಇದು ಕಳ್ಳದಾರಿ. ಇಲ್ಲಿ ಯಾರು ಇದನ್ನು ಬಂದ್ ಮಾಡುವಂಥ ಒಂದು ವ್ಯವಸ್ಥೆನೂ ಇಲ್ಲ. ಇಲ್ಲಿ ಒಳಗಡೆ ಯಾರು ಬೇಕಾದರೂ ಬರ್ಬೋದು. ನೋಡಿ, ನೇರವಾಗಿ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಪ್ರವೇಶವನ್ನು ಪಡೆದ್ರು. ಈ ರೀತಿ ಸಾರ್ವಜನಿಕರು, ಪ್ರಯಾಣಿಕರು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ಈ ದಾರಿಗಳು ಹೀಗೆ ತೆರೆದಿರುತ್ತೆ ಈ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಬರಬೇಕಂದ್ರೆ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ ಮಟ್ಟಿಗೆ ಭದ್ರತೆ ಇದೆ ಅಂತಂದ್ರೆ ಒಂದು ವಿಜುವಲ್ ಅನ್ನ ನಿಮ್ಮ ಮುಂದೆ ಈಗ ತೋರಿಸ್ತೀವಿ. ಆ ಭದ್ರತೆಯನ್ನ ನೋಡಿ ನೀವು ಬೆರಗಾಗ್ತಿರೋ, ಆತಂಕಿತರಾಗ್ತಿರೋ, ಅದಕ್ಕೆ ಸಾಕ್ಷಿ ಅನ್ನುವಂತೆ ಈ ರೈಲ್ವೆ ಸ್ಟೇಷನ್ ಎಂಟ್ರಿಯಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟ್ ನಲ್ಲಿ ಒಬ್ಬ ರೈಲ್ವೆ ಪೊಲೀಸ್ ಎಷ್ಟು ಬ್ಯುಸಿ ಆಗಿದ್ದಾರೆ ನೋಡಿ. ಏನ್ ಬ್ಯಾಗ್ ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ, ಎಷ್ಟು ಬ್ಯುಸಿ, ಎಲ್ಲರ ಮೇಲೆ ಏನ್ ನಿಗಾ. ಬಾ 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 ನೋಡಿ, ಇಲ್ಲಿ ಪಕ್ಕದಲ್ಲಿ ಅಣ್ಣವರು ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ರೀಲ್ಸ್ ಇದು ಚೆಕ್ ಪೋಸ್ಟ್ ಸುತ್ತ ಇರುವಂತ ಒಂದು ಅವರಿಯ ರಕ್ಷಾ ಕವಚ. ಅದ್ರ ಮುಂದೆ ಮೊಬೈಲ್ ಇಟ್ಕೊಂಡು ರೀಲ್ ನೋಡ್ತಾ ಇದ್ದಾರೆ. ಇಷ್ಟೊಂದು ಅದ್ಭುತವಾದಂತಹ ಭದ್ರತೆ ಈ ಸಾಹೇಬರಿಂದ. ಇವ್ರನ್ನ ಹುಡುಕೊಂಡು ಹೋಗಿ ಸನ್ಮಾನ ಮಾಡ್ಬೇಕು. ಈಗ ಯಾವನಾರು ಒಬ್ಬ ಉಗ್ರ ಬಂದ್ ಸರ್ ಒಂದ್ ಸ್ವಲ್ಪ ತಗೊಳ್ಳಿ ಇದನ್ನ ಅಂತ ಕೈಯಲ್ಲಿ ಬಾಂಬ್ ಕೊಟ್ರೆ ಕೊಡಿ ಸರ್ ಅಂತ ಪಕ್ಕದಲ್ಲಿ ಇಟ್ಬಿಡ್ತಾನೆ. ಯಾಕೆ ಹೇಳಿ? ಏನು ಗಮನ ಇರಲ್ಲ, ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ. ಇಂಥವರಿಂದ ಏನ್ ಭದ್ರತೆಯನ್ನ ನಿರೀಕ್ಷೆ ಮಾಡ್ತೀರಿ ನೀವು? ಈ ರೀತಿ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಇದು ದೊಡ್ಡ ಭದ್ರತಾ ಲೋಪ, ಬಹಳ ಗಂಭೀರವಾದಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಭದ್ರತಾ ಲೋಪ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ. ರೀಲ್ ನೋಡ್ಕೊಂಡು ಆರಾಮಾಗಿ ಕೂತಿದ್ದಾರೆ ರೈಲ್ವೆ ಪೊಲೀಸ್. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಕಳ್ಳದಾರಿಗಳು ಬೇಕಾದಷ್ಟಿದೆ. ಭದ್ರತೆ ಇರುವ ಕಡೆ ಭದ್ರತೆ ಇಲ್ಲ. ಸರಿಯಾದ ಭದ್ರತಾ ವ್ಯವಸ್ಥೆ ಎನ್ನುವಂಥದ್ದು ಗಾಳಿಗೆ ತೂರಲಾಗಿದೆ. ಯಾರು ಸಂಬಂಧನ ಇಲ್ಲ. ಉಳಿದಿರುವ ಯಾವ ದಾರಿಯಲ್ಲೂ ಕೂಡ ಚೆಕ್ ಮಾಡಲ್ಲ. ಎಂಟ್ರಿಯಲ್ಲಿ ಒಂದಿಬ್ರು 3 ಜನ ಪೊಲೀಸರು, ಅವರು ರೀಲ್ ಕೂತಿರ್ತಾರೆ. ಅಲ್ಲಿ ಮುಂದೆ ಕಾಣ್ತಾ ಇರೋದು ಮೆಜೆಸ್ಟಿಕ್ ನ ಪಕ್ಕದಲ್ಲಿರುವಂತಹ ರಸ್ತೆ ಆಗಿದೆ. ಅದು ಸಂಗೊಳ್ಳಿ ರಾಯಣ್ಣ ರಸ್ತೆ, ವೃತ್ತದ ಪಕ್ಕದಲ್ಲಿರುವಂತಹ ರಸ್ತೆ. ಆ ರಸ್ತೆ ಮುಖಾಂತರ ನೇರವಾಗಿ ರೈಲ್ವೆ
ಸ್ಟೇಷನ್ ಒಳಗಡೆ ಪ್ರವೇಶವನ್ನು ಪಡಿಬಹುದು ಅಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಇವರು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ, ಆದರೂ ನಿಮಗೆ ನೇರವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಇಲ್ಲಿಂದ ಅಲ್ಲಿಂದ ನೇರವಾಗಿ ಪ್ರವೇಶವನ್ನು ಪಡೆದವರು ನೇರವಾಗಿ ರೈಲ್ವೆ ನಿಲ್ದಾಣದೊಳಗಡೆ ಹೋಗ್ತಾರೆ. ಇಲ್ಲಿ ಯಾವ ಒಂದು ಚೆಕ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನೋಡ್ತಾ ಇರ್ಬೋದು, ನಿಮಗೆ ತಗೊಳ್ಳಿ ಹೆಂಗೆ ಹೋದ್ರು ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆ ನೇರವಾದ ಪ್ರವೇಶ, ಇಲ್ಲಿ ಯಾವುದು ಚೆಕ್ಕಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಬರೋದಿಲ್ಲ. ತಗೊಳ್ಳಿ, ಅವ್ರನ್ನೇ ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ರೈಲ್ವೆ ನಿಲ್ದಾಣದೊಳಗಡೆ ಹೇಗಾದರೂ ಬರ್ಬೋದು ನಾವು. ತಗೊಳ್ಳಿ ನೋಡಿ, ಇದು ಇಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ರೈಲ್ವೆ ನಿಲ್ದಾಣದಲ್ಲಿ ನೋಡಿ, ಹಳಿ ಏನಿಲ್ಲ, ರೈಲ್ ಆಲ್ರೆಡಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈ ಜಾಗದ ಮುಖಾಂತರ ರೈಲ್ವೆ ಪ್ಲಾಟ್ಫಾರ್ಮ್ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರಾ, ಇದು ಕಳ್ಳದಾರಿ. ಇಲ್ಲಿ ಯಾರು ಇದನ್ನು ಬಂದ್ ಮಾಡುವಂಥ ಒಂದು ವ್ಯವಸ್ಥೆನೂ ಇಲ್ಲ. ಇಲ್ಲಿ ಒಳಗಡೆ ಯಾರು ಬೇಕಾದರೂ ಬರ್ಬೋದು. ನೋಡಿ, ನೇರವಾಗಿ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಪ್ರವೇಶವನ್ನು ಪಡೆದ್ರು. ಈ ರೀತಿ ಸಾರ್ವಜನಿಕರು, ಪ್ರಯಾಣಿಕರು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ಈ ದಾರಿಗಳು ಹೀಗೆ ತೆರೆದಿರುತ್ತೆ ಈ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಬರಬೇಕಂದ್ರೆ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ. ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ ಮಟ್ಟಿಗೆ ಭದ್ರತೆ ಇದೆ ಅಂತಂದ್ರೆ ಒಂದು ವಿಜುವಲ್ ಅನ್ನ ನಿಮ್ಮ ಮುಂದೆ ಈಗ ತೋರಿಸ್ತೀವಿ. ಆ ಭದ್ರತೆಯನ್ನ ನೋಡಿ ನೀವು ಬೆರಗಾಗ್ತಿರೋ, ಆತಂಕಿತರಾಗ್ತಿರೋ, ಅದಕ್ಕೆ ಸಾಕ್ಷಿ ಅನ್ನುವಂತೆ ಈ ರೈಲ್ವೆ ಸ್ಟೇಷನ್ ಎಂಟ್ರಿಯಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟ್ ನಲ್ಲಿ ಒಬ್ಬ ರೈಲ್ವೆ ಪೊಲೀಸ್ ಎಷ್ಟು ಬ್ಯುಸಿ ಆಗಿದ್ದಾರೆ ನೋಡಿ. ಏನ್ ಬ್ಯಾಗ್ ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ, ಎಷ್ಟು ಬ್ಯುಸಿ, ಎಲ್ಲರ ಮೇಲೆ ಏನ್ ನಿಗಾ. ಬಾ ನೋಡಿ, ಇಲ್ಲಿ ಪಕ್ಕದಲ್ಲಿ ಅಣ್ಣವರು ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ರೀಲ್ಸ್, ಇದು ಚೆಕ್ ಪೋಸ್ಟ್ ಸುತ್ತ ಇರುವಂತ ಒಂದು ಅವರಿಯ ರಕ್ಷಾ ಕವಚ. ಅದ್ರ ಮುಂದೆ ಮೊಬೈಲ್ ಇಟ್ಕೊಂಡು ರೀಲ್ ನೋಡ್ತಾ ಇದ್ದಾರೆ. ಇಷ್ಟೊಂದು ಅದ್ಭುತವಾದಂತಹ ಭದ್ರತೆ ಈ ಸಾಹೇಬರಿಂದ. ಇವ್ರನ್ನ ಹುಡುಕೊಂಡು ಹೋಗಿ ಸನ್ಮಾನ ಮಾಡ್ಬೇಕು. ಈಗ ಯಾವನಾರು ಒಬ್ಬ ಉಗ್ರ ಬಂದ್ ಸರ್ ಒಂದ್ ಸ್ವಲ್ಪ ತಗೊಳ್ಳಿ ಇದನ್ನ ಅಂತ ಕೈಯಲ್ಲಿ ಬಾಂಬ್ ಕೊಟ್ರೆ ಕೊಡಿ ಸರ್ ಅಂತ ಪಕ್ಕದಲ್ಲಿ ಇಟ್ಬಿಡ್ತಾನೆ. ಯಾಕೆ ಹೇಳಿ? ಏನು ಗಮನ ಇರಲ್ಲ, ರೀಲ್ಸ್ ನೋಡೋದ್ರಲ್ಲಿ ಬ್ಯುಸಿ. ಇಂಥವರಿಂದ ಏನ್ ಭದ್ರತೆಯನ್ನ ನಿರೀಕ್ಷೆ ಮಾಡ್ತೀರಿ ನೀವು? ಈ ರೀತಿ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಇದು ದೊಡ್ಡ ಭದ್ರತಾ ಲೋಪ, ಬಹಳ ಗಂಭೀರವಾದಂತಹ ವಿಚಾರ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಭದ್ರತಾ ಲೋಪ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ. ರೀಲ್ ನೋಡ್ಕೊಂಡು ಆರಾಮಾಗಿ ಕೂತಿದ್ದಾರೆ ರೈಲ್ವೆ ಪೊಲೀಸ್. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಪ್ರವೇಶಕ್ಕೆ ಕಳ್ಳದಾರಿಗಳು ಬೇಕಾದಷ್ಟಿದೆ. ಭದ್ರತೆ ಇರುವ ಕಡೆ ಭದ್ರತೆ ಇಲ್ಲ. ಸರಿಯಾದ ಭದ್ರತೆ ವ್ಯವಸ್ಥೆ ಎನ್ನುವಂಥದ್ದು ಗಾಳಿಗೆ ತೂರಲಾಗಿದೆ. ಯಾರು ಸಂಬಂಧನ ಇಲ್ಲ. ಉಳಿದಿರುವ ಯಾವ ದಾರಿಯಲ್ಲೂ ಕೂಡ ಚೆಕ್ ಮಾಡಲ್ಲ. ಎಂಟ್ರಿಯಲ್ಲಿ ಒಂದಿಬ್ರು 3 ಜನ ಪೊಲೀಸರು, ಅವರು ರೀಲ್ ಕೂತಿರ್ತಾರೆ. ಅಲ್ಲಿ ಮುಂದೆ ಕಾಣ್ತಾ ಇರೋದು ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತಹ ರಸ್ತೆ ಆಗಿದೆ. ಅದು ಸಂಗೊಳ್ಳಿ ರಾಯಣ್ಣ ರಸ್ತೆ, ವೃತ್ತದ ಪಕ್ಕದಲ್ಲಿರುವಂತಹ ರಸ್ತೆ. ಆ ರಸ್ತೆ ಮುಖಾಂತರ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಪ್ರವೇಶವನ್ನು ಪಡಿಬಹುದು ಅಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಇವರು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ, ಆದರೂ ನಿಮಗೆ ನೇರವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಇಲ್ಲಿಂದ ಅಲ್ಲಿಂದ ನೇರವಾಗಿ ಪ್ರವೇಶವನ್ನು ಪಡೆದವರು ನೇರವಾಗಿ ರೈಲ್ವೆ ನಿಲ್ದಾಣದೊಳಗಡೆ ಹೋಗ್ತಾರೆ. ಇಲ್ಲಿ ಯಾವ ಒಂದು ಚೆಕ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನೋಡ್ತಾ ಇರ್ಬೋದು, ನಿಮಗೆ ತಗೊಳ್ಳಿ ಹೆಂಗೆ ಹೋದ್ರು ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆ ನೇರವಾದ ಪ್ರವೇಶ, ಇಲ್ಲಿ ಯಾವುದು ಚೆಕ್ಕಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಬರೋದಿಲ್ಲ. ತಗೊಳ್ಳಿ, ಅವ್ರನ್ನೇ ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ರೈಲ್ವೆ ನಿಲ್ದಾಣದೊಳಗಡೆ ಹೇಗಾದರೂ ಬರ್ಬೋದು ನಾವು. ತಗೊಳ್ಳಿ ನೋಡಿ, ಇದು ಇಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ರೈಲ್ವೆ ನಿಲ್ದಾಣದಲ್ಲಿ ನೋಡಿ, ಹಳಿ ಏನಿಲ್ಲ, ರೈಲ್ ಆಲ್ರೆಡಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈ ಜಾಗದ ಮುಖಾಂತರ ರೈಲ್ವೆ ಪ್ಲಾಟ್ಫಾರ್ಮ್ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರಾ, ಇದು ಕಳ್ಳದಾರಿ. ಇಲ್ಲಿ ಯಾರು ಇದನ್ನು ಬಂದ್ ಮಾಡುವಂಥ ಒಂದು ವ್ಯವಸ್ಥೆನೂ ಇಲ್ಲ. ಇಲ್ಲಿ ಒಳಗಡೆ ಯಾರು ಬೇಕಾದರೂ ಬರ್ಬೋದು. ನೋಡಿ, ನೇರವಾಗಿ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಪ್ರವೇಶವನ್ನು ಪಡೆದ್ರು. ಈ ರೀತಿ ಸಾರ್ವಜನಿಕರು, ಪ್ರಯಾಣಿಕರು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ಈ ದಾರಿಗಳು ಹೀಗೆ ತೆರೆದಿರುತ್ತೆ ಈ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಬರಬೇಕಂದ್ರೆ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ